ಅಪ್ಪ ಸ್ವಾಮಿ ಅಪ್ಪ ಯಾವನ ಉಲ್ಲಾಸನವನ ಲವ್ ಮಾಡ್ಕೊಂಡಿದ್ದಂತೆ ನಮಗೆ ಗೊತ್ತಿಲ್ಲಕ್ಕ ಸ್ವಾಮಿ. ಅದು ಗೊತ್ತಾಗೋಯ್ತು ನನ್ನ ಅಳಿಯನಿಗೆ. ಈ ನನ್ನ ಮಗ ಮೆಸೇಜ್ ಕಳ್ಸೋಕೆ ಶುರು ಮಾಡಿಬಿಟ್ಟ. ಮಾನ ಮರ್ಯಾದೆಗೆ ಹೋಯ್ತು ಅಂದ್ಬಿಟ್ಟು ನೆನ್ನೆ ಅವನೇ ಪ್ರೀಸಿ ಗಂಡಿಗೆಲ್ಲ ಮದುವೆ ಗಂಡು ಬಿಟ್ಬಿಟ್ಟು ಇವನೇ ಕರ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ದ. ನಮ್ಮಳ್ಳಿಯವ್ರನ್ನ ಕೇಳ್ಕೊಂಡಂತೆ ಅವು ಅಲ್ಲೋಗಿ ಕಾಲಿಟ್ಕೊಂಡಂತೆ ನಿನ್ನ ಮಗಳನ್ನ ಕರ್ಕೊಂಡೈತಿ ಅಂತ ಅವ್ನಿಗೆ ಅಹಂಕಾರ ಎಷ್ಟು ಮಟ್ಟಿಗಿದ್ದ ನನ್ನ ಮಗನಿಗೆ. ಆಗ ಆ ಸುಳ್ಳ ಮಗನೇ ಅಂದ್ಬಿಟ್ಟು ಒದ್ಬಿಟ್ಟು ಬಂದು ಮಗಳ ಮಚ್ಚಕ್ಕಂದ್ರು ಕಾತಿರ್ಸೋಕ್ಕೆ. ನಾವು ಎಲ್ಲ ಮಚ್ಚಿತ್ತು ಸಮಾಧಾನ ಮಾಡ್ಬೇಕಪ್ಪ. ಇರೋ ಸತ್ಯ ನಾನು ಹೇಳ್ತೀನಿ, ಇನ್ನೇನು ಹೇಳೋದಿಲ್ಲ. ಆಮೇಲೆ ನಾವೆಲ್ಲ ಬೇಡಕ್ಕಪ್ಪ ದುಡ್ಡು ಬೇಡ ಅಂದ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಸಮಾಧಾನ ಆದರು. ನನ್ನ ಮೊಮ್ಮಗಳು ಇದ್ದು ಅವಳು ಸಮಾಧಾನ ಮಾಡಿ ಬೇರೆ ಊರಿಂದ ಬಂದಿತ್ತು ಮದುವೆ. ನಾಳೆ ಚಪ್ರ ಎಲ್ಲನೂ ರೆಡಿ ಮಾಡಿ ಕೊನೆಗೆ ಇವನು ಕದಿಸಿ ಮಾದೇವಣ್ಣವ್ರನಲ್ಲಿ ಮಾತಾಡಿದ್ರು. ನೆನ್ನೆ ಮೆಸೇಜ್ನು ಇದು ಮಾಡಿದ್ರು. ಅದಕ್ಕೆ ಇವನು ಏನು ಮಾಡ್ದ, ತಿರ್ಗಾ ಹುಡುಗನಿಗೆ ಕಳ್ಸೋಕೆ ಶುರು ಮಾಡ್ದ. ಅದು ಇವ್ರಿಗೆ ಗೊತ್ತಾಗೋಯ್ತು. ಇನ್ಮೇಲೆ ನಾನು ಇರಬಾರ್ದು ಅಂದ್ಬಿಟ್ಟು ನಿಚಾಯಿಸ್ಕೊಬಿಟ್ರು. ರಾತ್ರಿ ಏನಾದ್ರು ಮಾಡ್ಕೋಬೇಕು ಅಂತ ಇದ್ದರು. ನಾವೆಲ್ಲ ಸಮಾಧಾನ ಮಾಡಿ ಆ ಹುಡುಗನ್ನೇ ಕರೀತು, ಮದುವೆ ಹುಡುಗನ್ನೇ. ಅವ್ರ ಅಣ್ಣ ಅವ್ರ ಹೊತ್ತಿಗೆ ಎಲ್ಲ ಬಂದು ಅವರು ಏನು ಮಾಡ್ಕೋಬೇಡಿ ಅಂಕಲ್ಲು, ದಯವಿಟ್ಟು ನಾವು ಮಾಡ್ಕೊತೀವಿ, ನಾವೇನು ತಪ್ಪಿದ್ರು ಒಳಗೆ ಹಾಕೋತೀವಿ, ನಾವು ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ, ದಯವಿಟ್ಟು ನೀವೇನು ಮಾಡ್ಕೋಬೇಡಿ ಅಂದ್ಬಿಟ್ಟು ರಾತ್ರಿ 1 ಗಂಟೆ ಇದ್ದು ಸಮಾಧಾನ ಮಾಡಿಬಿಟ್ಟು ಹೋಗ್ಬೇಕಪ್ಪ. ಲಗ್ನ ಕಟ್ಸೋಕ್ಕೆ ಬೆಳಗ್ಗೆ ಬನ್ನಿ ನಿಮ್ಮ ಮಗಳನ್ನೂ ಅಳಿನೂ ಕಳಿಸಿ ಅಂತ ಹೇಳ್ಬಿಟ್ಟು ಅವರು ಇವ್ರ ಮಗ ನನ್ನ ಮೊಮ್ಮಗಳು ಇಬ್ಬರನ್ನೂ ಕಳಿಸ್ದಾಗ ಲಗ್ನ ಪತ್ರ. ಆಗ ಮಾದೇವಣ್ಣವರು ಅಂತ ಅವರೇ ಅಲ್ಲಿ ದೊಡ್ಡವರು ನಮ್ಮ ಮನೆ ತಮ್ಮ, ಅವ್ರನ್ನ ಕರೆಸಿ ನೋಡೋಣ ಹಿಂಗೆ ಮಾಡ್ತಾವನ ಅಂದಕ್ಕೆ ಅವರು ಏನೇ ಶಿವಣ್ಣ ನೀ ಸಾಯಕ್ಕೆ ಇದು ಮಾಡಿದೆಯಲ್ಲ ಅಂದ್ಬಿಟ್ಟು ಆ ಚೀಟಿ ಇರಿದು ಬಿಸಾಕ್ಬಿಟ್ರು, ಹರಿದಾಕ್ಬಿಟ್ರು. ಆಗ ಬಂದಿದ್ರು ಕಪ್ಪ ಸ್ಕೂಟ್ರಿ 1-2 ಜನ ಬಂದು ಬುದ್ಧಿ ಹೇಳ್ಬಿಟ್ಟು ಬಂದರು. ಅವ್ರು ಯಾವಾಗ ಅತ್ತ ಹೋದ್ರು ತಿರ್ಗಾ ಈ ಹುಡುಗಿ ಇವಳ ಕೈಲಿ ಬರೆಸಿ ಏನೋ ನಂಗೆ ಗೊತ್ತಾಗಲ್ಲ ಬರೆಸಿ ಮಡಗ್ಬಿಟ್ಟು ನಾನು ಹಂಗೂ ನೀರಲ್ಲಿ ಉರಿಯಾಕ್ತಿದ್ದೆ. ಇವತ್ತು ನೀರು ಹಾಕ್ಬೇಕಾಗಿತ್ತು, ನೀರು ಕಾಯಿಸ್ತಾಯಿದ್ವಿ. ಆಗ ಬಂದು ಯಾಕವ ಏನು ಮಾಡಬೇಕು ಅಂತ, ಏನು ಇಲ್ಲಕ್ಕವ, ಏನು ಧೈರ್ಯ ತಗೋ ನೀನು, ನಾವೇನು ಮಾಡ್ಕೊಳ್ಳಲ್ಲ. ನನ್ನ ಮಗಳು ಅಲ್ಲಿ ಲಗ್ನ ಕಟ್ಟಿಸ್ಕೊಂಡು ಬರ್ತಾವಳೆ ಕಾರ್ಲಿ. ಇಲ್ಲಿ ಅರುಣನ ಬಂದವ್ರೆ ಗೊತ್ತಪ್ಪ, ಅವರು ದೊಡ್ಡವರು, ಅವ್ರು ಬರ್ತಾರೆ. ಅವರು ನಾವು ಎಲ್ಲ ಇಲ್ಲಿ ಬರ್ತೀವಿ ಅಂದ್ಬಿಟ್ಟು ಹೊಲದ ತಮ್ಮ ನನ್ನ ಬಿಟ್ಬಿಟ್ಟು ಇವರು ಮಗಳನ್ನೂ ಕರ್ಕೊಂಡು ಬಂದರು. ಬಂದಮೇಲೆ ಒಂದು ಚಿಪ್ ಬಾಳೆಹಣ್ಣು ತಗೊಂಡು ನಮ್ಮಳಿಗೆ ಬಂದು ಒಂದು ಚಿಪ್ ಬಾಳೆಹಣ್ಣು ರಸಬಾಳೆಹಣ್ಣು ಬಂದ್ಬಿಟ್ರು. ನಾನು ಹಂಗೂ ಇವಳು ಕೇಳಿದ್ನಲ್ಲ ಎಲ್ಲ ಸೇರ್ತೀನಿ ಅಂದಮೇಲೆ ಹೊಸ್ಮನ್ಗೆ ನಾವು ಇನ್ನೇನು ಮಾತಾಡಲಪ್ಪ, ಮನೆ ತವೇ ಕೂತ್ಕೊಂಡು ಸಂಬಂಧ ಇತ್ತಂತಕ್ಕಪ್ಪ, ನಮ್ಗೆ ಗೊತ್ತಿಲ್ಲ. ಅಪ್ಪ ಇವರು ಟ್ಯಾಕ್ಟ್ರಿ ಕೆಲಸಕ್ಕೆ ಇವನು ಕೆಲಸ ಹೇಳೋರು, ಇವರು ಕೆಲಸ ಹೇಳೋರು, ಫ್ರೆಂಡ್ಶಿಪ್ ಆಗಿದ್ರು ಕಪ್ಪ. ಇದು ಇದಾಗಿರೋದು ನಮ್ಗೆ ಗೊತ್ತಿಲ್ಲ. ತಡೆಯೋಕ್ಕೆ ಮಾಡಿ ನಮ್ಮ ಹಳ್ಳಿನ ಕಾಲನೇ ಹುಲ್ಲೂರಿ ಬಸವನ ದೇವಸ್ಥಾನ ಅಲ್ಲಿ ಕರ್ಕೊಂಡೋಗಿ ಅಣ್ಣ ನಾನು ರಕ್ಷಿತನ ಕರ್ಕೊಂಡು ಹೋಗ್ತೀನಿ, ನಾನು ಕಳಿಸ್ಕೊಡು ಅಂತ ಕಾಲಿಟ್ಕೊಳಕ್ಕೆ ಹೋದಂತೆ. ಈ ನನ್ನ ಮನೇಲಿ ಅನ್ನ ತಿಂದು ಫ್ರೆಂಡ್ಶಿಪ್ ಆಗಿದ್ದು ಈ ಕೆಲಸ ಮಾಡಿದ್ದೆ ಎಲ್ಲ ಅಂದ್ಬಿಟ್ಟು ಇವರು ಗಾಬರಿ ಬಿಟ್ಕೊಂಡು ಈ ಪ್ರೀಸಿನಿ ಅಂತ ಹೇಳಿ ಅಂದ್ಬಿಟ್ಟು ಬೋದ್ಬಿಟ್ಟು ಬಂದ್ಬಿಟ್ಟು ಇವನು ಕಾರ್ ತಗೊಂಡು ರೆಡಿಯಾಗಿದ್ನಂತ ಕರ್ಕೊಂಡು. ಇಷ್ಟ ಇರಲಿಲ್ಲ ಮದುವೆ ಬಲ್ವ ಅಂತಂದು ಈ ಹುಡುಗನ ಇಷ್ಟ, ಇವ್ರ ಜೀವನ ಹಾಳು ಮಾಡಬೇಕು ಅಂತ ಅವ್ನು ಬಂದಿದ್ದ.